ಇನ್ನು ಶಿಕ್ಷಣ ಇಲಾಖೆ ಒಂದು ಅತಿ ಮುಖ್ಯವಾದಂತ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅದೇನು ಅಂತಾರೆ, ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟ ಹಾಗೆ ಧಾರ್ಮಿಕ ಪದ್ಧತಿಗೆ ಅನುಗುಣವಾಗಿ ವಸ್ತ್ರ ಧರಿಸೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ. ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕ ಪದ್ಧತಿಗೆ ಅನುಗುಣವಾಗಿ ವಸ್ತ್ರ, ಹಿಜಾಬ್ ಹಾಕೋರು ಹಿಜಾಬ್ ಹಾಕೊಳ್ಳಿ, ಜನಿವಾರ ಹಾಕೋರು ಜನಿವಾರ ಹಾಕೊಳ್ಳಿ. ಸೊ ರಾಜ್ಯ ಸರ್ಕಾರದಿಂದ ಮಹತ್ವದ ಆದೇಶ ಇದು. ನಿಮ್ಗೆ ಗೊತ್ತಿದೆ, ಕಳೆದ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಂತ ಗೊಂದಲ ರಾಜ್ಯದಲ್ಲಿ ಆಗಿತ್ತು ಅಂತ ಹೇಳಿ. ಇನ್ಫ್ಯಾಕ್ಟ್ ಇದು ಕೋರ್ಟ್ ಮೆಟ್ಟಿಲೇರಿದಂತ ಪ್ರಕರಣ. ಕೋರ್ಟ್ ಕೂಡ ಇಲ್ಲಿ ಸರ್ಕಾರ ತೆಗೆದುಕೊಂಡಿದ್ದಂತ ನಿರ್ಧಾರಕ್ಕೆ ಸಹಮತವನ್ನ ವ್ಯಕ್ತಪಡಿಸಿತ್ತು. ಸೊ ಇದು ವಿಚಾರವಾಗಿ ದೊಡ್ಡ ಹೋರಾಟನೇ ನಡೆದಿತ್ತು. ಕೇವಲ ನಮ್ಮ ರಾಷ್ಟ್ರ ಅಲ್ಲ, ಇಂಟರ್ನ್ಯಾಷನಲಿ ಸುದ್ದಿಯಾಗಿದ್ದಂತ ಪ್ರಕರಣ ಇದು ನಮ್ಮ ರಾಜ್ಯದಲ್ಲಿ ಆದಂಥದ್ದು. ಈ ಉಡುಪಿಯಲ್ಲಿ ಸೇರಿದ ಹಾಗೆ ಕೆಲ ಕಡೆ ಹಿಜಾಬನ್ನ, ಆಮೇಲೆ ಮಂಡ್ಯದಲ್ಲಿ ಹಿಜಾಬನ್ನ ಹಾಕೊಂಡು ಹೋಗಿದ್ದಂತ ಕೆಲ ಯುವತಿಯರನ್ನ ಹೊರಗೆ ನಿಲ್ಲಿಸ್ಬಿಟ್ರು ಅನ್ನುವಂಥದ್ರಿಂದ ಶುರುವಾಯಿತು. ಯಾವ ಮಟ್ಟಿಗೆ ಅಂತ ಅಂದ್ರೆ, ಆ ಮಕ್ಕಳು ಎಕ್ಸಾಮ್ ಕೂಡ ಬರೆಯಕ್ಕೆ ಬಂದಿಲ್ಲ. ನಮ್ಗೆ ಹಿಜಾಬ್ ಹಾಕಕ್ ಬಿಡಲ್ವಾ, ನಾವು ಪರೀಕ್ಷೆನೇ ಬರೆಯಲ್ಲ ಅಂತ ಹೇಳ್ಕೊಂಡು ಬಂದ್ರು. ಇನ್ ಕೆಲವರು ಏನ್ ಮಾಡ್ಬಿಡ್ತರು, ABVP ಸೇರಿದಂಗೆ ಈ ಕೆಲ ರೈಟ್ ವಿಂಗ್ ಸಂಘ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗವರು ನಾವು ಕೇಸರಿ ಶಾಲ್ ಹಾಕೊಂಡ್ಬರ್ತೀವಿ ಅಂತ ಅವ್ರು ಬೇರೆ ಕೇಸರಿ ಶಾಲ್ ಹಾಕೊಂಡು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ವಿದ್ಯಾರ್ಥಿಗಳ ನಡುವೆ ದೊಡ್ಡ ಕಂದಕ ಸೃಷ್ಟಿಸಿದ್ದಂತಹ ಪ್ರಕರಣ ಅದಾಗಿತ್ತು. ಈಗ ರಾಜ್ಯ ಸರ್ಕಾರ ಏನ್ ಹೇಳಿದೆ ಅಂತ ಅಂದ್ರೆ, ಅಥವಾ ನಮ್ಮ ಶಿಕ್ಷಣ ಇಲಾಖೆ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಪವಿತ್ರ ದಾರ, ಶಿವದಾರ, ರುದ್ರಾಕ್ಷಿ, ತಲೆವಸ್ತ್ರ, ಹಿಜಾಬ್ ಇತರೆ ರೀತಿಯಾದಂತಹ ಸಾಂಪ್ರದಾಯಿಕ ಸಂಕೇತಗಳನ್ನ ಧರಿಸಿಕೊಂಡು ನೀವು ಬನ್ನಿ ಅಂತ ಈಗ ಸೂಚನೆ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಟ್ ಗೊತ್ತಿಲ್ಲ ಇದು ಮುಂದಿನ ಹಂತದಲ್ಲಿ ಇದು ಇನ್ಯಾವ ತರ ವಿವಾದಕ್ಕೆ ಕಾರಣ ಆಗುತ್ತೋ ಅಂತ. ಯಾಕಂದ್ರೆ ಕೋರ್ಟ್ ಆರ್ಡರ್ಸ್ ಇದೆ, ವಸ್ತ್ರ ಸಂಹಿತೆಯನ್ನ ಪಾಲಿಸಬೇಕು ಅಂತ ಕೋರ್ಟ್ ಆರ್ಡರ್ ಬಹಳ ಕ್ಲಿಯರ್ ಆಗಿದೆ. ಅಂದ್ರೆ ಯೂನಿಫಾರ್ಮ್ ಏನು ಸರ್ಕಾರ, ಆ ಸ್ಕೂಲ್ ಏನು ಯೂನಿಫಾರ್ಮ್ ಕೊಟ್ಟಿರುತ್ತೆ, ಏನು ವಸ್ತ್ರ ಸಂಹಿತೆ ಇರುತ್ತೆ ನಿಮ್ಗೆ ಈಗಲೂ ಗೊತ್ತಿರ್ಬೋದು. ಹಲವಾರು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಬಿಂದು ಇಡಂಗಿಲ್ಲ, ಆಮೇಲೆ ಬಳೆ ತೊಡಂಗಿಲ್ಲ, ಮಲ್ಲಿಗೆ ಹಾಕಂಗಿಲ್ಲ, ಆಮೇಲೆ ಹಿಜಾಬ್ ಹಾಕಂಗಿಲ್ಲ, ಈ ಥರದ್ದು ಇದೆ ರೂಲ್ಸ್. ಅದು ಅವ್ರ ಪದ್ಧತಿ, ಆಮೇಲೆ ಅವರ ಸ್ಕೂಲ್ನ ಅದು ರೂಲ್ಸ್ಗಳದು. ಇಲ್ಲಿ ಭೇದ ಭಾವ ಆಗ್ಬಿಡುತ್ತೆ ಒಬ್ರು ಈ ಥರ, ಅವರು ಅದಕ್ಕೆ ಕೊಡುವಂಥ ಒಂದು ಎಕ್ಸ್ಪ್ಲನೇಷನ್ಸ್, ಓಲೆ ಈ ಥರ ಎಲ್ಲ. ಸೊ ಬಟ್ ಈಗ ಇವರು ಆರ್ಡರ್ ತೆಗೆದುಕೊಂಡಿದ್ದಾರೆ ಅಂತ ಅಂದರೆ, ಕೋರ್ಟ್ ಆರ್ಡರ್ ಬೇರೆ ಥರ ಇದೆ. ಬಹುಶಃ ಇವರು ಮತ್ತೆ ತಮ್ಮ ಸರ್ಕಾರದ ನಿಯಮಗಳನ್ನು ಬದಲಿಸಬೇಕಾಗುತ್ತೆ. ಈಗ ನೇರ ಹಿಂಗೆ ಹೇಳಕ್ಕೆ ಸಾಧ್ಯನಾ? ಇಷ್ಟು ಹೇಳಿದ್ಮೇಲೆ ಈಗ ಕೆಲವು ಸ್ಕೂಲ್ನವ್ರು ಈಗಲೂ ಬೇಡ ನಾವು ಇದಕ್ಕೆ ಒಪ್ಪಿಗೆ ಕೊಡಲ್ಲ ಅಂತಾರೆ, ಮತ್ತೆ ಅವಾಗ ಗೊಂದಲ ಸೃಷ್ಟಿ ಆಗುತ್ತೆ. ಏನು ಕ್ಲಾರಿಟಿ ಕೊಡ್ತಾ ಇದೆ ಶಿಕ್ಷಣ ಇಲಾಖೆ, ಅದನ್ನ ನಾವು ನೋಡಬೇಕಿದೆ. ಹೆಣ್ಣುಮಕ್ಕಳು ಕುಂಕುಮ ಸಾಂಪ್ರದಾಯಿಕವಾಗಿ ಇಟ್ಕೊಂಡು ಹೋಗ್ತಾರೆ, ಸಾಂಪ್ರದಾಯಿಕವಾಗಿ ವಿಭೂತಿ ಹಾಕ್ಕೊಳ್ತಾರೆ, ಶಿವಭಕ್ತರು ಹಾಕ್ಕೊಳ್ತಾರೆ. ನಾಮವನ್ನು ನಿಜ ಹೇಳಬೇಕಂದ್ರೆ, ಎಷ್ಟೋ ಜನರು, ನಾನು MES ಕಾಲೇಜಲ್ಲಿ ಓದ್ದವರು, ಅವರು ಸಾಂಪ್ರದಾಯಿಕವಾಗಿ ಇಲ್ಲಿ ಒಂದು ವಿಭೂತಿಯನ್ನು, ಒಂದು ಗಂಧದ ಹಾಕ್ಕೊಳ್ತಾರೆ. ಅದೆಲ್ಲದೂ ಕೂಡ ನಾನು ನೋಡಿ ಬಂದಿರ್ತಕ್ಕಂಥದ್ದು. ನೀವು ಸೊಸೈಟಿಯಲ್ಲಿ ಇದನ್ನು ಸಾಮರಸ್ಯವನ್ನು ಹಾಳು ಮಾಡತಕ್ಕಂಥ ವಿಚಾರಗಳನ್ನು ಬಂದಾಗ ಅದನ್ನು ನಾವು ಹೇಗೆ ಕಾನೂನು ರೀತಿಯಲ್ಲಿ ಹ್ಯಾಂಡಲ್ ಮಾಡಬೇಕು ನಾವು ಹೇಳ್ತೀವಿ. ಸೊ ಸಾಂಪ್ರದಾಯಿಕ ಅಂತ ಹೇಳಿದಾಗ ಮೋಸ್ಟ್ಲಿ ಇರ್ತದೆ. ಇಲ್ಲ ಈಗ ಯಾರು ಇಲ್ಲ ನೋಡಿ, ಆದೇಶದಲ್ಲಿ ಎಲ್ಲದು ನಾನು ಈಗ ಕುಂಕುಮ, ಈಗ ಒಂದು ನಿಮಿಷ ಅವ್ರು ಹೇಳಿದ್ರೆ ಹಾಗೆ ಕುಂಕುಮ ಹಾಕೋಬಹುದು, ಅದೇ ಆದೇಶದಲ್ಲೇನಿಲ್ಲ. ಕುಂಕುಮ ಹಾಕೋಬಹುದು, ಯಾರೋ ಒಬ್ರು ಇನ್ನೊಬ್ರು ಅಯ್ಯಂಗಾರ ಸಂಪ್ರದಾಯ ಇರ್ಬೋದು, ಅವರೊಂದು ಒಂದೇ ಒಂದು ಬಣ್ಣ ಹಾಕೊಂಡ್ ಬರ್ಬೋದು. ನಾವು ಇಲ್ಲ ಅಂತ ಹೇಳಕ್ ಆಗ್ತದ, ಕೂಡ ಹಾಕೊಂಡು ಬರ್ತಾರೆ, ಹಾಕೊಂಡ್ ಬರ್ತಾ ಇದ್ದಾರೆ. ಸೊ ಏನು ಗೊಂದಲ ಇಲ್ಲ, ನೀವು ಗೊಂದಲ ಸೃಷ್ಟಿ ಮಾಡಕ್ ಹೊರಟಿದ್ದೀರಾ. ಇದು ಎಲ್ಲರನ್ನು ಕೂಡ ಒಂದಾಗಿ ನೋಡುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಅದೆಲ್ಲದೂ ಕೂಡ ಕಾನೂನನ್ನು ನಾವು ಮಾಡ್ತೀವಿ. ಆಮೇಲೆ ಯಾವ್ದಾದ್ರು ರೀತಿಯಲ್ಲಿ ಹಿಂಗೆ ತಗೊಂಡು ಅದು ಅವಶ್ಯಕತೆ ಇದೆ ಅಂದರೆ ಫರ್ದರ್ ಇದಕ್ಕೆ ಕರೆಕ್ಷನ್ ಇದ್ರೆ ನಾವು ಮಾಡ್ತಕ್ಕಂಥದ್ದು ಮಾಡೋದು. ಇಲ್ಲ ಒಂದು ನಿಮಿಷ ಇದಕ್ಕೆಲ್ಲದಕ್ಕೂ ಕೂಡ ಒಂದು ರೂಲ್ಸ್ ಇರ್ತದೆ. ನಮ್ಮ ಇಲಾಖೆಯಲ್ಲಿ ಲಾ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ ಅವರ ನೇತೃತ್ವದಲ್ಲಿ ಇದಾಗಬೇಕಾದ್ರೆ ಇದೆಲ್ಲದೂ ಕೂಡ ಅದನ್ನು ಬರ್ತದೆ. ಧಾರ್ಮಿಕವಾಗಿ ಕೇಳ್ಕೊಂಡು ಕುತ್ಕೊಂಡಾಗ ನನಗೆ ಕೇಳಿಲ್ಲ ಅಂತ ಹೇಳೋದು ನೋಡಪ್ಪ. ಇದು ಉದ್ದೇಶ ಏನ್ ಗೊತ್ತಾ, ಯಾವ್ದಾದ್ರು ಒಂದು ಸರ್ಕಾರ ನಡೆಸಬೇಕಾದ್ರೆ ಈ ತರ ನಾವು ಧಾರ್ಮಿಕವಾಗಿ ಕೇಳಬೇಕು, ಎಲ್ಲರಿಗೂ ಕೇಳೋದು ಸರ್ಕಾರಗಳಿಗೆ ಕಷ್ಟ ಆಗುತ್ತೆ. ಅವ್ರ ವಿವೇಚನದಲ್ಲಿ ಇರ್ತದೆ. ಇಲ್ಲ ಒಂದು ನಿಮಿಷ, ಇದು ಉದ್ದೇಶ ನಿಮ್ಮ ಮಾತಿಂದ ಅದಾಗಬೇಕು ಅಂತ ಇದ್ರೆ ನಾನೇನು ಇಲ್ಲ. ಇದು ಉದ್ದೇಶ ಏನ್ ಗೊತ್ತಾ, ಇದ್ರ ಉದ್ದೇಶ ನಿಮಿಷ ಕೇಳಿ. ಉದ್ದೇಶ ಏನ್ ಗೊತ್ತಾ, ಸಾಮರಸ್ಯ. ಆ ಒಂದು ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿಯ ಮನೋಸ್ಥೈರ್ಯ ಕುಗ್ಗಿಸುವಂತದ್ದಾಗಬಾರ್ದು.
ಅವ್ರ ಆತ್ಮಗೌರವಕ್ಕೆ ಧಕ್ಕೆ ತರಬಾರ್ದು, ಅವ್ರಿಗೆ ಹೀಯಾಳಿಸಬಾರ್ದು, ಅವ್ರಿಗೆ ಅವಮಾನಿಸಬಾರ್ದು, ಅವ್ರು ನಿಂದಿಸಬಾರ್ದು. ನಾವು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಏನೋ ಒಂದು ಸಾಧಿಸಕ್ಕೆ ಹೋಗಿ ಅವ್ರಿಗೆ ಕೆಟ್ಟ ಭಾವನೆಗಳು ಬರ್ತಕ್ಕಂಥದ್ದಕ್ಕೆ ಆಗಬಾರ್ದು. ಒಂದು ಕುಂಕುಮ ತೆಗಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಜಾನುವಾರು ತೆಗೀರಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದಿಲ್ವಾ? ಆ ಹೆಣ್ಮಗು ಅಲ್ಲಿ ಹಿಜಾಬ್ ನೀವು ತೆಗಿ ಅಂತ ಹೇಳಿದ್ರೆ ಒಂದು ಕೆಟ್ಟ ಭಾವನೆ ಬರೋದಿಲ್ವಾ? ಒಂದು ಸರ್ದಾರ್ ಅವ್ರು ಬಂದರೆ ಒಂದು ಪೇಟ ಹಾಕೊಂಬಂದ್ರೆ ನೀವು ತೆಗಿ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಬರೋದು ಅವ್ರಿಗೆ. ಲಕ್ಷ್ಮೀ ನರಸಿಂಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ಕಳೆದ ಬಾರಿ ಬಹಳ ಗೊಂದಲ ಆಗಿತ್ತು. ಕೋರ್ಟ್ನ ನಿರ್ದೇಶನಗಳಿಂದಾಗಿ ಈ ಗೊಂದಲ ಒಂದು ರೀತಿ ಬಗೆಹರಿದಂಗೆ ಇತ್ತು. ಈಗ ನೋಡ್ರೆ ಮತ್ತೆ ಸರ್ಕಾರ ಅನುಮತಿ ಕೊಡ್ತೀವಿ ಅನ್ನುವಂಥದ್ದೆಲ್ಲ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಮತ್ತೊಂದಷ್ಟು ಗೊಂದಲಗಳಿಗೆ ಸಹಜವಾಗಿ ಇದು ದಾರಿ ಮಾಡಿಕೊಡುತ್ತೆ. ಸರ್ಕಾರ ನಿಜವಾಗ್ಲೂ ಕ್ಲಾರಿಟಿ ಹೊಂದಿದ್ಯಾ? ನೀವು ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ಅಲ್ಲಿ ಸಚಿವರಿಬ್ರು ಸ್ವಲ್ಪ ತಡಬಡಾಯಿಸ್ತಾ ಇರುವಂತ ರೀತಿಯಾಗಿ ಕಂಡು ಬರ್ತಾ ಇತ್ತು. ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ? ಏನೇನು ಹೇಳಿದ್ದಾರೆ ಸಚಿವರು? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಲಕ್ಷ್ಮೀ ನರಸಿಂಹ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಮತ್ತೆ ನಾವು ಲಕ್ಷ್ಮೀ ನರಸಿಂಹ ಅವರನ್ನ ಸಂಪರ್ಕ ಮಾಡೋಣ. ಬಟ್ ನಾನು ಅದೇ ಹೇಳಿದ್ದು, ಅಂದ್ರೆ ಅಲ್ಲಿ ಕೆಲವರು ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ರು, ಕೋರ್ಟ್ ನಿರ್ದೇಶನ ಹೀಗಿದೆಯಲ್ಲ, ಕಾನೂನು ಬೇಕಾದ್ರೆ ಅಗತ್ಯ ಕಾನೂನು ತಿದ್ದುಪಡಿ ತರ್ತೀವಿ ಅಂತೆಲ್ಲ ಸಚಿವರುಗಳು ಹೇಳ್ತಾ ಇದ್ರು. ಹಾಗಾಗಿ ಇವ್ರಿಗೆ ಅದೆಷ್ಟು ಕ್ಲಾರಿಟಿ ಇದೆ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದ್ರೆ ಇದು ಬಹಳ ಸೂಕ್ಷ್ಮ ವಿಚಾರ. ಇದು ಹೋದ ವರ್ಷನೇ ಇದೆಲ್ಲ ಬಹಳ ಸಮಸ್ಯೆ ಆಗ್ಬಿಟ್ಟಿದೆ 3 ವರ್ಷಗಳ ಹಿಂದೆ. ನಾನು ಮೊದಲೇ ಹೇಳಿದಾಗೆ ಕರ್ನಾಟಕ ಅಂತ ಅಂದರೆ ಅದು ಸರ್ವ ಧರ್ಮಗಳ ಶಾಂತಿಯ ತೋಟ, ಈ ರೀತಿಯಾಗಂತ ಇದ್ದಂಥದ್ದು. ಬಟ್ ಧರ್ಮಗಳ ನಡುವೆ ದೊಡ್ಡ ಕಂದಕ ಸೃಷ್ಟಿ ಮಾಡಿದಂಥ ಪ್ರಕರಣ ಇದು. ಈಗ ಕ್ಲಾರಿಟಿ ಇಲ್ದಿತಿ ಮತ್ತೆ ಇವ್ರು ಏನೋ ತರಕ್ಕೆ ಹೊರಟ್ರೆ ಮತ್ತೆ ಗೊಂದಲ ಆಗುತ್ತೆ. ಲಕ್ಷ್ಮೀ ನರಸಿಂಹ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಓವರ್ ಟು ಯು. ಸರ್ಕಾರ ಏನು ನಿರ್ಧಾರಕ್ಕೆ ಬಂದಿದೆ? ಯಾವ ಆಧಾರದ ಮೇಲೆ ತೆಗೆದುಕೊಂಡಿರುವಂಥ ನಿರ್ಧಾರ? ಏನು ಮಾನದಂಡಗಳು? ಮಾಲ್ತೇಶ್, ಏನು ಕಳೆದ ಹಲವು ದಿನಗಳ ಹಿಂದೆ ರಾಜ್ಯದಾದ್ಯಂತ ಮತ್ತೆ ಬೆಂಗಳೂರು ಸೇರಿ ಶನಿವಾರ ತೆಗೆದುದನ್ನು ಒಂದೇ ಒಂದು ಕಾರಣಕ್ಕೆ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಆಯಿತು ಅಂತೇಳಿ ಸಾಕಷ್ಟು ವಿರೋಧಗಳು ಕೇಳಿ ಬಂದಿತ್ತು. ಈ ಒಂದು ಪ್ರಕರಣದ ಬಳಿಕ ಸಾಕಷ್ಟು ಒತ್ತಾಯ ಕೂಡ ಕೇಳಿ ಬಂತು. ಪರೀಕ್ಷಾ ಕೇಂದ್ರಗಳಲ್ಲಿ ಅಥವಾ ಶಾಲಾ ಕಾಲೇಜು ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಕೋಡನ್ನ ತರಬೇಕು, ಈ ರೀತಿ ಘಟನೆಗಳು ಮುಂದಕ್ಕೆ ಆಗ್ಬಾರ್ದು, ಯಾವುದೇ ಧರ್ಮಕ್ಕೆ ಧಕ್ಕೆ ತರತಕ್ಕಂತ ಘಟನೆಗಳು ಆಗ್ಬಾರ್ದು ಅಂತಕ್ಕಂಥ ಒತ್ತಡದ ಬಳಿಕ ದಿನೇಶ್ ಗುಂಡೂರಾವ್ ಅವರ ಒತ್ತಡ ಕೂಡ ಇದರಲ್ಲಿ ಸೇರಿತ್ತು. ಇದಾದ ಬಳಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ 1ನೇ ತರಗತಿಯಿಂದ 12ನೇ ತರಗತಿವರೆಗಿನ ಶಾಲಾ ಕಾಲೇಜು, ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಅನುದಾನಿತ ಕಾಲೇಜು ಅಥವಾ ಪದವಿ ಪೂರ್ವ ಕಾಲೇಜುಗಳಲ್ಲೂ ಕೂಡ ಈ ಒಂದು ವಸ್ತ್ರ ಸಂಹಿತೆ ಅಂತ ಏನಿದೆ, ಸಾಂಪ್ರದಾಯಿಕ ಪದ್ಧತಿಯನ್ನು ಅಳವಡಿಕೆ ಮಾಡತಕ್ಕಂಥ ರೀತಿ ಬಗ್ಗೆ ಇವತ್ತು ಒಂದು ಪರಿಷ್ಕೃತ ಮತ್ತು ಮಹತ್ವದ ಆದೇಶವನ್ನ ಮಾಡಿದ್ದಾರೆ. 2022ರಲ್ಲಿ ಆದಂತಹ ಈ ಸಂಬಂಧಿತ ಒಂದು ಆದೇಶವನ್ನ ವಾಪಸ್ ತೆಗೆದುಕೊಂಡು ಇವತ್ತು ಹೊಸ ಆದೇಶವನ್ನ ಮಾಡಿದ್ದಾರೆ. ಆದೇಶದ ಪ್ರಕಾರ ಏನು ಜನಿವಾರ ಆಗಿರ್ಬೋದು ಅಥವಾ ಟರ್ಬನ್ ಅಥವಾ ಪೇಟ ಮತ್ತೆ ದೇವರ ದಾರ ಅಥವಾ ಇನ್ನೇನು ರುದ್ರಾಕ್ಷಿ, ಈ ರೀತಿಯ ಒಂದು ವಸ್ತ್ರ ಸಂಹಿತೆ ಅಥವಾ ಏನು ಧಾರ್ಮಿಕತೆಗೆ ಪೂರಕವಾದಂತ ಒಂದು ವಸ್ತ್ರಗಳನ್ನ ಧರಿಸಬಹುದು ಅಂತಕ್ಕಂಥ ಒಂದು ಅಂಶಗಳನ್ನ ಉಲ್ಲೇಖ ಮಾಡಿ ಇಲ್ಲಿ ಆದೇಶವನ್ನ ಮಾಡಿದ್ದಾರೆ. ಬಟ್ ಆದ್ರೆ ಆದೇಶದಲ್ಲಿ ಸಾಕಷ್ಟು ಗೊಂದಲಗಳಿವೆ, ಸಾಕಷ್ಟು ಕ್ಲಾರಿಟಿ ಇನ್ನೂ ಕೊಡಬೇಕಾಗಿತ್ತು. ಯಾಕಂತಂದ್ರೆ ಇವುಗಳಲ್ಲಿ ಏನು ಕೇಸರಿ ಶಾಲನ್ನ ಧರಿಸಬಹುದಾ ಅಥವಾ ಸಿಂಧೂರ ಧರಿಸಬಹುದಾ ಅಥವಾ ತಿಲಕವನ್ನ ಧರಿಸಬಹುದಾ ಅಥವಾ ವಿಭೂತಿಯನ್ನ ಧರಿಸಬಹುದಾ ಅಂತ ಕೂಡ ಮೆನ್ಷನ್ ಮಾಡಿಲ್ಲ. ಇದು ಕೂಡ ಮುಂದಿನ ದಿನಗಳಲ್ಲಿ ಸಾಕಷ್ಟು ಗೊಂದಲಕ್ಕೀಡು ಮಾಡೋ ಸಾಧ್ಯತೆ ಇದೆ. ಮತ್ತೆ ಇದು ಧಾರ್ಮಿಕ ಸಂಘರ್ಷಕ್ಕೆ ಕೂಡ ಇದು ಎಡೆಮಾಡಿ ಕೊಡುತ್ತೆ ಸಾಧ್ಯತೆ ಇದೆ. ಲಕ್ಷ್ಮೀ ನರಸಿಂಹ, ಒಂದು ಕ್ಲಾರಿಟಿ ಅಂತ ಅಂದ್ರೆ ಇದು ಈ ಕೇವಲ ಪರೀಕ್ಷಾ ಕೇಂದ್ರಗಳಿಗೆ ಹೋಗುವಂತ ಸಂದರ್ಭದ ವಸ್ತ್ರ ಸಂಹಿತೆಗೆ ಸಂಬಂಧಪಟ್ಟಿನ ನಿರ್ಧಾರನೋ ಅಥವಾ ತರಗತಿಯಲ್ಲಿ ಕೂರೋದಕ್ಕೆ ಸಂಬಂಧಪಟ್ಟ ಹಾಗೇನೋ ಇದು ಅಪ್ಲಿಕೇಬಲ್ ಆಗುತ್ತೋ? ಏನ್ ಕತೆ? ಮತ್ತೆ ಇದು ಸರ್ಕಾರಿ ಶಾಲಾ ಕಾಲೇಜು ಅಂದ್ರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ 1ನೇ ತರಗತಿಯಿಂದ 12ನೇ ತರಗತಿವರೆಗಿನ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆ ಮತ್ತು ಖಾಸಗಿ ಶಾಲೆಗಳಲ್ಲೂ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ. ಇದು ಶಾಲೆಗಳಿಗೆ ಹೋಗ್ತಕ್ಕಂಥವ್ರು, ತರಗತಿಯನ್ನು ಅಟೆಂಡ್ ಮಾಡ್ತಕ್ಕಂಥವ್ರು ಮತ್ತು ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಕ್ಕಂಥವ್ರು ಅಥವಾ ಪರೀಕ್ಷಾ ಕೇಂದ್ರಗಳಲ್ಲೂ ಕೂಡ ಈ ಒಂದು ನಿಯಮಗಳು ಅನ್ವಯ ಆಗುತ್ತೆ. ಬಟ್ ಆದ್ರೆ ಉನ್ನತ ಶಿಕ್ಷಣ ಇಲಾಖೆ ಪದವಿ ಕಾಲೇಜುಗಳಾಗಿರ್ಬೋದು ಅಥವಾ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಕಾಲೇಜುಗಳು ಅಥವಾ ಉನ್ನತ ಶಿಕ್ಷಣ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಉನ್ನತ ಶಿಕ್ಷಣ ಇಲಾಖೆಗೆ ಸಪರೇಟ್ ಆಗಿ ಅದನ್ನ ಆದೇಶ ಮಾಡ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸದ್ಯಕ್ಕೆ ಇದು ಶಾಲಾ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಲಾ ಕಾಲೇಜು ಅಥವಾ ಅನುದಾನಿತ ಕಾಲೇಜುಗಳಲ್ಲಿ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ಬಟ್ ಆದ್ರೆ ಈ ಒಂದು ಆದೇಶದಲ್ಲಿ ಇನ್ನಷ್ಟು ಕೂಡ ಕ್ಲಾರಿಟಿ ಬೇಕಾಗಿತ್ತು. ಯಾಕಂದ್ರೆ ಸಚಿವರು ಕೂಡ ಸುದ್ದಿಗೋಷ್ಠಿ ನಡೆತಕ್ಕಂಥ ಸಂದರ್ಭದಲ್ಲಿ ಕೂಡ ಏನು ಶಾಲನ್ನ ಧರಿಸಬಹುದಾ, ಕೇಸರಿ ಶಾಲನ ಹಾಕ್ಬೋದಾ, ವಿಭೂತಿಯನ್ನ ಹಾಕ್ಬೋದಾ, ಕುಂಕುಮನ ಹಾಕ್ಬೋದಾ, ಈ ರೀತಿ ಒಂದು ಪದಗಳಲ್ಲೂ ಆ ಒಂದು ಆದೇಶದಲ್ಲಿ ಮೆನ್ಷನ್ ಆಗ್ಲೇ ಇಲ್ಲ. ಸೊ ಇದನ್ನ ಧರಿಸಬಹುದಾ ಅನ್ನೋದು ಕೂಡ ಈಗ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಹಿಜಾಬ್ಗೆ ಅದರಲ್ಲಿ ಅವಕಾಶ ಕೊಟ್ಟಿದ್ದಾರೆ, ಟರ್ಬನ್ ಅವಕಾಶ ಕೊಟ್ಟಿದ್ದಾರೆ, ಜನಿವಾರನ ಮೆನ್ಷನ್ ಮಾಡಿದ್ದಾರೆ, ಇತರ ಒಂದು ರುದ್ರಾಕ್ಷಿಯನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಬಟ್ ಆದ್ರೆ ಕುಂಕುಮ, ವಿಭೂತಿ ಅಥವಾ ಏನು ಇತರೆ ಒಂದು ಇನ್ನಷ್ಟು ಏನು ಮುಂದಕ್ಕೆ ಇದು ವಿವಾದ ಆಗುತ್ತೆ ಮತ್ತು ಕ್ಲಾರಿಟಿಗೆ ಏನ್ ಬೇಕಾಗುತ್ತೆ ಅದನ್ನ
ಮೆನ್ಷನ್ ಮಾಡದೇ ಇರೋದು ಈ ಒಂದು ಆದೇಶದಲ್ಲಿ ಗೊಂದಲಕ್ಕೆ ಈಡು ಮಾಡ್ತಕ್ಕಂತ ಒಂದು Okay. ಸಂಗತಿಗಳು ಇದರಲ್ಲಿ ಕಂಡು ಬರ್ತಾ ಇರುವಂತದ್ದು ಮಾತೇಶ್. ಓಕೆ ಥ್ಯಾಂಕ್ ಯು ಲಕ್ಷ್ಮೀ ನರಸಿಂಹ.